ಹಾಯ್ ಫ್ರೆಂಡ್ಸ್, ಕರ್ಣ ಸೀರಿಯಲ್ನಲ್ಲಿ ನಿಧಿ ಮಾಲ್ತಿನ ಡ್ರೈವಿಂಗ್ ಕ್ಲಾಸ್ಗೆ ಅಂತ ಕರ್ಕೊಂಡು ಹೋಗ್ತಾಳೆ. ಮಾಲ್ತಿ ಕಾರಲ್ಲಿ ಕೂತ್ಕೊಂಡು ದೇವ್ರಿಗೆ ಕೈ ಮುಗ್ದು, ಸರ್ ಇವಾಗ ಕ್ಲಾಸ್ ಶುರು ಮಾಡಿ ಅಂತಾಳೆ. ಆಲ್ ದ ಬೆಸ್ಟ್ ಅಮ್ಮ, ಆದಷ್ಟು ಬೇಗ ನೀವು ನನ್ನನ್ನ ಲಾಂಗ್ ಡ್ರೈವಿಗೆ ಕರ್ಕೊಂಡು ಹೋಗ್ಲಿ ಅಂತ ಆ ಕೃಷ್ಣನ ಹತ್ರ ನಾನು ಬೇಡ್ಕೊಂತೀನಿ ಅಂತಾಳೆ ನಿಧಿ. ಹೋಗ್ತಾ ಇರು, ಎಷ್ಟು ಬೇಗ ಕಲ್ತ್ಕೋತೀನಿ ಅಂತ ಹೇಳಿ. ಸರ್ ನಾನ್ ರೆಡಿ ಅಂತಾಳೆ ಮಾಲ್ತಿ. ನೋಡಿ ಮೇಡಮ್, ಇದು ಗೇರು, ಇದು ಕ್ಲಚ್ ಅಂತ ಹೇಳ್ಕೊಡ್ತಾ ಇರೋವಾಗ ಇದು ಎಕ್ಸಿಲೇಟರ್, ಇದು ಬ್ರೇಕು, ಅದೆಲ್ಲ ಗೊತ್ತು, ಮುಂದೆ ಹೇಳಿ ಅಂತಾಳೆ ಮಾಲ್ತಿ. ನಿಮಗ್ ಗೊತ್ತಿದ್ರು ನಾನು ಹೇಳ್ಕೊಡ್ಬೇಕಲ್ವಾ, ಮೊದ್ಲು ಕಾರ್ ಸ್ಟಾರ್ಟ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡೋಣ. ಈ ಆನ್ ಮಾಡಿ ಕ್ಲಚ್ ಮೇಲೆ ಪೂರ್ತಿ ಕಾಲಿಡ್ಬೇಕು, ಫಸ್ಟ್ ಗೇರ್ ಹಾಕಿ ನಿಧಾನಕ್ಕೆ ಎಕ್ಸಿಲೇಟರ್ ಕೊಡ್ಬೇಕು ಅಷ್ಟೇ ಅಂದಾಗ, ಇಷ್ಟೇನ ನೋಡಿ ಮಾಡ್ತೀನಿ ಅಂತ ಹೇಳಿ ಕಾರ್ ಸ್ಟಾರ್ಟ್ ಮಾಡಿ ಖುಷಿ ಪಡ್ತಾಳೆ ಮಾಲ್ತಿ. ಫಸ್ಟ್ ಟೈಮ್ ಕರೆಕ್ಟ್ ಆಗಿ ಗಾಡಿ ಸ್ಟಾರ್ಟ್ ಮಾಡಿದ್ದೀರಾ ಅಂದ್ರೆ ನಾವು ಅರ್ಧ ಯುದ್ಧನ ಗೆದ್ದಂಗೆ ಅಮ್ಮ ಅಂತಾಳೆ ನಿಧಿ. ಗಾಡಿ ಫಾಸ್ಟ್ ಆಗಿ ಹೋಗ್ತಾ ಇದ್ದ ಹಾಗೆ ಗೇರ್ ಚೇಂಜ್ ಮಾಡ್ತಾ ಹೋಗ್ಬೇಕು. ಇವತ್ತು ಫಸ್ಟ್ ದಿನ, ಜಾಸ್ತಿ ಸ್ಪೀಡ್ ಆಗಿ ಹೋಗ್ಬೇಡಿ, ಆಕ್ಸಿಲೇಟರ್ ನ ನಿಧಾನ ಕೊತ್ತಿ, ಗಾಡಿ ನಿಲ್ಬೇಕಾದ್ರೆ ಬ್ರೇಕ್ ಮೇಲೆ ಕಾಲಿಡ್ಬೇಕು ಅಂದಾಗ ಗೊತ್ತಾಯ್ತು ಅಂತ ಹೇಳಿ ಕಾರನ್ನ ಒಂದೇ ಸಾರಿ ಅಲ್ಲೇ ನಿಲ್ಲಿಸ್ಬಿಡ್ತಾಳೆ ಮಾಲ್ತಿ. ಅಯ್ಯೋ ಹಾಗಲ್ಲ, ಒಂದೇ ಸಾರಿ ಆಕ್ಸಿಲೇಟರ್ ಅನ್ನ ಕೊಡೋದಲ್ಲ, ಇಲ್ಲಿ ನೋಡಿ ಮೊದ್ಲು ಗೇರ್ ಅನ್ನ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ ಗೇರ್ ಮೇಲಿರೋ ಮಾಲ್ತಿ ಕೈ ಮೇಲೆ ಡ್ರೈವಿಂಗ್ ಹೇಳ್ಕೊಡಕ್ ಬಂದವನು ಕೈ ಇಡ್ತಾನೆ. ಆಗ ಮಾಲ್ತಿ, ಕೈ ಮುಟ್ಟಿ ಏನು ಹೇಳ್ಕೊಡೋದು ಬೇಕಾಗಿಲ್ಲ, ಹಾಗೆ ಹೇಳ್ಕೊಡಿ, ನನ್ಗೆ ಗೊತ್ತಾಗತ್ತೆ ಅಂತ ಕೋಪದಲ್ಲಿ ಹೇಳ್ತಾಳೆ ಮಾಲ್ತಿ. ಅಮ್ಮ ಡ್ರೈವಿಂಗ್ ನ ಹೀಗೆ ತಾನೇ ಹೇಳ್ಕೊಡ್ಬೇಕು, ನೀವು ಒಳ್ಳೆ ಅಂತ ನಿಧಿ ಹೇಳ್ತಾಳೆ. ಇಲ್ಲ ಇಲ್ಲ, ನನ್ಗದೆಲ್ಲ ಸರಿ ಹೋಗಲ್ಲ ಅಂತ ಮಾಲ್ತಿ ಹೇಳಿದ ತಕ್ಷಣ, ಆಯ್ತು ಆಯ್ತು, ಅದ್ ಹೇಗೆ ಗೇರ್ ಚೇಂಜ್ ಮಾಡ್ತೀರೋ ಮಾಡಿ ಅಂತಾನೆ. ನೋಡಿ ಮಾಡ್ತೀನಿ ಅಂತ ಹೇಳಿ ಮಾಲ್ತಿಗೆ ಗೇರ್ ಚೇಂಜ್ ಮಾಡೋಕೆ ಆಗಲ್ಲ, ಅದಕ್ಕೆ ಹೇಳೋದು ನಮ್ ಮಾತನ್ನ ಕೇಳ್ಬೇಕು ಅಂತ. ಈಗ ಇನ್ನೊಂದ್ ಸಾರಿ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ ಅಂದಾಗ, ಆದ್ರೂ ಇದನ್ನೆಲ್ಲ ಸ್ವಲ್ಪ ಸಿಂಪಲ್ ಆಗಿ ಮಾಡೋಕ್ ಬರಲ್ವಾ, ಗಾಡಿ ಸ್ಟಾರ್ಟ್ ಮಾಡ್ಬೇಕು, ಹಾಗೆ ಜುಮ್ ಅಂತ ಹೋಗ್ತಾ ಇರ್ಬೇಕು, ಈ ಕ್ಲಚ್ಚು ಗೇರು ಆಕ್ಸಿಲೇಟ್ರು 50 ತರ ಇಟ್ಟು ಸುಮ್ನೆ ಗೊಂದಲ ಮಾಡ್ತಾರಪ್ಪ ಅಂತಾಳೆ ಮಾಲ್ತಿ. ನಿಮ್ಗೋಸ್ಕರ ಹೊಸ ಕಾರನ್ನ ಕಂಡು ಹಿಡಿಯೋಣ, ಇವಾಗ ಇರೋದೇ ನಮ್ಮ ಹತ್ರ, ಇದು ಶುರು ಮಾಡೋಣ ಅಂತ ಹೇಳಿದಾಗ ಮಾಲ್ತಿ ಕಾರನ್ನ ಓಡಿಸಿ ರಸ್ತೆ ಮಧ್ಯದಲ್ಲಿ ಕಾರನ್ನ ನಿಲ್ಲಿಸ್ಬಿಡ್ತಾಳೆ. ಗಾಡಿನ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಐಸ್ ಪೈಸ್ ಆಡ್ತಾ ಇದ್ದೀರಲ್ಲ, ಹಿಂದೆಯಿಂದ ಗಾಡಿ ಬಂದ್ ಕೂತಿದ್ರೆ ಏನ್ ಮಾಡ್ಬೇಕು, ನಿಮ್ಮಿಂದ ನಾವು ಓನರ್ ಹತ್ರ ಬೈಸ್ಕೋಬೇಕಾಗತ್ತೆ ಅಂತಾನೆ. ಅಯ್ಯೋ ನಮ್ ಕಷ್ಟ ನಿಮಗ್ ಗೊತ್ತಾಗಲ್ಲ ಬಿಡಿ, ಹೌದು ಅವಾಗ್ಲಿಂದ ಸಿಡುಕ್ತಾನೆ ಇದ್ದೀರಲ್ಲ, ನಿಮ್ ಹೆಸರೇನು ಅಂತ ಕೇಳ್ತಾಳೆ ಮಾಲ್ತಿ. ಆಗ ಅವನು ರಮೇಶ್ ಅಂದಾಗ, ಅಂದ್ಕೊಂಡೆ ಒಂದು ಹೆಸರು ಚೇಂಜ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಾಳೆಯಿಂದ ಬೇರೆಯವ್ರನ್ನ ಕಳ್ಸಿ ಅಂತ ಮಾಲ್ತಿ ಹೇಳ್ತಾಳೆ. ಬೇರೆಯವ್ರನ್ನ ಕಳಿಸ್ತೀವಿ ಬಿಡಿ, ಸಂಜಯ್ ಅಂತ ಬರ್ತಾರೆ ಅಂದಾಗ, ಅಯ್ಯಯ್ಯೋ ಅವರು ಬೇಡ, ಯಾರಾದ್ರೂ ಲೇಡಿ ಟೀಚರ್ ಇದ್ರೆ ಕಳ್ಸಿ ಅಂತಾಳೆ ಮಾಲ್ತಿ. ಸರಿ ಹೋಯ್ತು, ಏನೋ ಒಂದು ಮಾಡ್ತೀವಿ ಬಿಡಿ, ಈಗ ಗಾಡಿ ಓಡಿಸಿ ಅಂತಾನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.